ನಮಸ್ಕಾರ ದನರ್ಗಳಿಗೆಲ್ಲ ಹೆಂಗಿದ್ದೀರಿ? ಆರಾಮಿದ್ದೀರಿ? ಮೂರನೇ ಎಪಿಸೋಡು ಶುರು ಮಾಡ್ಲಿಕ್ಕತ್ತೀವಿ. ಅದಕ್ಕಿಂತ ಮುಂಚೆ ಒಂದೇನೋ ನಿಮ್ಮ ಹತ್ರ ಕೇಳ್ತೀನಿ ನಾನು. ಏನಪ್ಪ ಅಂತಂದ್ರೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಮತ್ತು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಸೊ ಇವತ್ತು ಮೂರನೇ ಎಪಿಸೋಡ್ ಶುರು ಮಾಡೋಕ್ಕಿಂತ ಮೊದಲು ಇಲ್ಲಿ ಗಣಪತಿ ವಿಗ್ರಹ ಇದೆ. ಆ ಗಣಪತಿ ದರ್ಶನ ತಗೊಂಡು ಮತ್ತೆ ಬೆಟ್ಟ ಹಾಕಲಿಕ್ಕೆ ಶುರು ಮಾಡೋಣ ಅಂತ ಬರ್ರಿ. ಗಣಪತಿ ಬಪ್ಪ ಮೋರಯ. ಹೋಗ್ರಿ ಬೆಟ್ಟ ಹತ್ಲಿಕ್ಕೆ ಬರ್ರಿ. ಹೊನ್ನಮ್ಮ ದೇವಿ ಅಮ್ಮನವರ ದೇವಾಲಯದ ಒಳಗೆ ಹೋಗಿ ದೇವಿ ದರ್ಶನ ತಗೊಂಡು ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಬರ್ರಿ. ಹಳೆ ಗುಡಿ ಅದ, ಒಳಗೆ ಕತ್ಲದ, ಚಂದ ಅದ, ಬರ್ರಿ ನೋಡೋಣ. ಹಳೆ ಗಂಟೆವ ಅಲ್ಲಿ. ಜನಗಳ ಹೊನ್ನಮ್ಮ ದೇವಿದು ದರ್ಶನ ಪಡ್ಕೊಂಡು ಬಂದ್ವಿ. ಮತ್ತು ಅಗೇನ್ ಸಾರಿ, ಯಾಕಂದರೆ ಒಳಗಡೆ ಮತ್ತು ಪರ್ಮಿಷನ್ ಇಲ್ಲ ನಮಗೆ. ಸೊ ಹಿಂಗಾಗಿ ಹೋಗಿ ಬಂದ್ವಿ. ಬಟ್ ಅದ್ಭುತವಾಗಿದೆ. ದೇವಿನ ನೋಡೋಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ. ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ, ಏಕಶಿಲೆ ಅಂದರೆ ಒಂದೇ ಬಂಡೆ ಒಳಗಿರ್ತಕ್ಕಂತಹ ದೇವಸ್ಥಾನ ಅದು. ಬರ್ರಿ ನೋಡ್ರಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ಆದಿಶಂಕರಾಚಾರ್ಯರ ಕಾಲಕ್ಕಿಂತಲೂ ಮುಂಚಿತವಾಗಲಿ ಈ ದೇವಸ್ಥಾನ ಇತ್ತಂತ. ಆದಿಶಂಕರಾಚಾರ್ಯರು ಬಂದು ಇಲ್ಲಿ ತಾಯಿ ದರ್ಶನ ಪಡ್ಕೊಳ್ತಾರೆ. ತಾಯಿ ದರ್ಶನ ಪಡ್ಕೊಂಡಾಗ ಅವಾಗ ಯಾರು ಹೊನ್ನಮ್ಮ ದೇವಿ ರೌದ್ರಾವತಾರ ರೂಪದೊಳಗಡೆ ಇರ್ತಾರಂತ. ಇಲ್ಲಿ ಶಂಕರಾಚಾರ್ಯರು ಬಂದು ಪ್ರಾರ್ಥನೆ ಮಾಡಿಕೊಂಡಾಗ ರೌದ್ರಾವತಾರವಾಗಿರ್ತಕ್ಕಂಥ ಹೊನ್ನಮ್ಮ ದೇವಿ ಸೌಮ್ಯ ರೂಪವನ್ನು ತಾಳ್ತಾರ ಅನ್ನೋದು ಒಂದು ಪ್ರತೀತಿ. ಬರ್ರಿ, ಅದು ಹೇಳಲಿಕ್ಕಂಗಿಲ್ಲ. ಅದೇ ಹೇಳಿದ್ನ ನಿಮ್ಮ ಒಳಗಡೆ ಬಂದು ಒಂದು ಕಲ್ಲು, ಒಂದು ದೊಡ್ಡ ಬಂಡೆ ಕಲ್ಲು ಒಳಗಡೆ ಅದು ದೇವಸ್ಥಾನ ಇರೋದು. ಪುರಾತನ ದೇವಸ್ಥಾನ, ಮನಗಂಡು ಮಸ್ತ್ ಅದ. ಬರ್ರಿ ಬಂದು ದರ್ಶನ ಮಾಡ್ಕೊರಿ. ಈಗ ಕಂಟಿನ್ಯೂ ಮಾಡೋಣ. ಅಲ್ಲಿ ಗಂಗಾಧರೇಶ್ವರ ದೇವಸ್ಥಾನ ಅದಂತ. ಮತ್ತು ಅಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ, ಈ ತುಪ್ಪ ಹಾಕಿ ಸವರಿದ್ರೆ ಬೆಣ್ಣೆ ಬರುತ್ತಂತೆ. ಯೂಶ್ವಲಿ ಬೆಣ್ಣೆಯಿಂದ ತುಪ್ಪ ಬರುತ್ತಲ್ವ, ಬಟ್ ಇಲ್ಲಿ ತುಪ್ಪದಿಂದ ಬೆಣ್ಣೆ ಬರುತ್ತಂತೆ. ಅದು ಏನು ಅಂತ ನೋಡೋಣ ಅಂತ ನಡೀರಿ. ಹೆಂಗಿದ್ರೆ ಬರ್ರಿ. ಈಗ ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ, ಗಂಗಾಧರೇಶ್ವರ ಸ್ವಾಮಿ ಸನ್ನಿಧಿಯ ಒಳಗಡೆ ಇದ್ದೀವಿ. ಬರ್ರಿ, ಅದು ಅಂತ ಹೇಳಿದ್ನಲ್ಲ. ಮತ್ತೆ ಅದೇ ಆ ಪುರಾತನ ದೇವಸ್ಥಾನ ಹೋಗ್ಬೇಕು ಅಂದ್ರೆ ಅದು ಏನೋ ಒಂಥರ ಮೈ ರೋಮಾಂಚನ ಆಗ್ತದೆ. ಒಳಗಡೆ ಕರ್ಕೊಂಡು ಹೋಗ್ತೀವಿ. ಬರ್ರಿ ಹೋಗೋಣ, ನೋಡೋಣ. ಇಲ್ಲಿ ಒಂದು ಶಿವಲಿಂಗನೂ ಅದ. ಓಂ ನಮಃ ಶಿವಾಯ. अंगशता सर्वे कलशा समाश्रिता अभिषेक गायत्री सहस्रावे सरस्वती आयाति देव पुजार पुष्कर गांगै चुने चैव गोदावरी सरस्वती नर्मदा सिंधु कावेरी जलम सन्निधिकर अस्मिन् प्रक्षोभ्य देव प्रक्षादीनात्मान स्वाहा सिद्धनाथा यावत् पूजा अवसानं तावत् आवाहित वस्ताद् वासनित उडव शब्द वस्तु अपष्टेते शुद्ध रस्नानं गायत्री
स्नानं समर्पयामि। ओम स्नानं समर्पयामि। ओम ज्येष्ठाय नमः कालाय नमः कलकर्णं बलाय नमः परप्रभराय नमः सर्वमनामनाय नमः वामदेव विज्ञानस्थापयामि अधिष्ठानान्तरमध्ये विद्यालयस्थान तुप्पाभिषेक। ओम शुक्रमसिज्योतिरसितेजवसि देवो वत्सर्गोत्पन्नाद्वश्चित्रेण पवित्रेण नमसनं सूर्यस्य रश्मिभिः अघोरेभ्यो सर्वेभ्यः सर्वेभ्यो नमस्ते। अघोर सदाशिवाय नमः। ओम कृतंबे वृक्षे कृतमस्य योनिः कृतमस्य दामः अनुष्पदमादयस्य कृतेन स्थापनीयः। ओम तत्पुरुषाय विद्महे तन्नो रुद्रः प्रचोदयात्। सर्वविद्यानां ब्रह्मादिपद ब्रह्मणादिपद ब्रह्मा ओमे अष्टसमाश श्रीहरवतीर्थं श्रीगंगाधर पंचाक्षरान्त्रोज्येद्युण वैपोजितं दीपं लोकमान्त्रापयामि दीपं प्रपञ्चामृतं विसृज्य गन्धद्वारान्तरादर्शनितं एकमेकं सर्वभूतानां
मानसकेतन हिमानघोषम वीरान्मान रुद्राब्बाविदो सच्चिदानंद दातास्परिये वज्रेशार्पि कुंकुमं गंधेभ्यो कुंकुमेनास्तादेव चूर्णोर्घेन ओम नमो अनन्याय ओम नमः शिवाय रुद्राय नमः नमः शंभवे देववे नमः शंभवे नमः शिवाय ओम शांति 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 नारायण कुमार बीमार प्रशांतम वाणियम जलाधर कैलासवासी भजनी त्रिपुरांत शांगान पुराण बसवाद त्रिपुरां सामप्रिय अनेकाल विभव प्रकार के रदने की प्रेम अष्टामोदने का त्रिपुरां शास्त्रम अव्ययान वर्तने सहस्राक्षां सहस्रज्ञान सर्वेश्वरां वर्तनां अष्टाद नाम पूजां ओम दश योगवाक्रापयामे दीपं ದಣಗಳ ಭಾರತದ ಮಣ್ಣೊಳಗಡೆ ಜನ್ಮ ಸಿಕ್ಕೋದು ಎಷ್ಟೋ ಜನ್ಮದ ಪುಣ್ಯ ಅಂತ ಹೇಳ್ತಾರೆ. ಅದರೊಳಗಡೆ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮದೊಳಗಡೆ ಜನ್ಮ ತಾಳ್ಬೇಕು ಅಂತಂದ್ರ ಅನಂತ ಕೋಟಿ ಜನ್ಮಗಳ ಒಂದು ಪುಣ್ಯ ಇರ್ಬೇಕು ಅಂತ ಹೇಳ್ತಾರೆ. ಇವತ್ತು ಆ ಶಿವಲಿಂಗದ ಅಭಿಷೇಕ ನೋಡಿ ಒಂಥರ ರೋಮಾಂಚನ ಆಯ್ತು, ಬಹಳ ಖುಷಿ ಆಯ್ತು. ಬಟ್ ನಾನು ನಿಮ್ಗೆ ಆಗ್ಲೇ ಹೇಳ್ದಂಗ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ನಿಮ್ಗೆ ಹೇಳಿದ್ದೆ ಏನಪ್ಪಾ ಅಂತಂದ್ರ ಇಲ್ಲಿ ತುಪ್ಪದಿಂದ ಬೆಣ್ಣೆ ಆಗುತ್ತೆ ಅಂತ. ಆ ಶಿವಲಿಂಗಕ್ಕೆ ಸವರಿದ್ರೆ ತುಪ್ಪದಿಂದ ಬೆಣ್ಣೆ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದು ಇದೇ ಬೆಣ್ಣೆ ನೋಡ್ರಿ. ದಣಿಯರುಗಳ ಈ ದೇವಸ್ಥಾನದ ವಾತಾವರಣ ಮತ್ತು ವಾಸ್ತುಶಿಲ್ಪ ಅದ್ಭುತವಾಗಿದೆ. ಇಲ್ಲಿ ಕಂಬದ ಮೇಲೆ ಕೆತ್ತಿರ್ತಕ್ಕಂತಹ ವಾಸ್ತುಶಿಲ್ಪ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ. ಆಮೇಲೆ ಈಗ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ರಾಜು ದೀಕ್ಷಿತ್ ಅವರು ನಿಮ್ಗೆ ತಿಳಿಸಿಕೊಡ್ತಾರೆ. ಬರ್ರಿ ಅವ್ರ ಮಾತನ್ನ ಕೇಳ್ಕೊಂಬರೋಣ, ಬರ್ರಿ. ಇದು ಗಂಗಾಧರೇಶ್ವರ ಅಂತೇಳಿ ಇರತಕ್ಕಂಥ ಮುಖ್ಯವಾದ ದೇವಸ್ಥಾನ ಮತ್ತು ಅಣ್ಣಾದೇವಿ ದೇವಸ್ಥಾನ ಮತ್ತು ಹೊಳಕಲ್ ತೀರ್ಥ ಅಂತ ಪ್ರಮುಖವಾಗಿ ನೋಡತಕ್ಕಂಥ ಜಾಗಗಳು. ಇಲ್ಲಿ ವಿಶೇಷತೆ ಏನು ಅಂದರೆ ಇದು ಕೃತ, ತ್ರೇತ, ದ್ವಾಪರ, ಕಲಿ ಅಂತ ಹೇಳಿ 4 ಉದ್ಭವ ಆಗಿರೋದು. ಆ ಉದ್ಭವ ಆಗೋದಕ್ಕೆ ಲಿಂಗು ಸ್ವಲ್ಪ ಎಡಭಾಗ ಕ್ರಾಸ್ ಆಗಿದೆ ನೋಡಿ. ಹಾಗಾಗಿ ಆ ಪಾಣಿಪಟ್ಲ ಮಾತ್ರ ತೋರಿಸಿರೋದು. ಅಂದರೆ ಒಂದೊಂದು ಯುಗದಲ್ಲಿ ಪಾಣಿಪಟ್ಲ ಒಬ್ಬ ಮಹಾರಾಜರು ತೋರಿಸಿರ್ತಾರೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಪರೀಕ್ಷಿತ್ ಮಹಾರಾಜನ ಮಗ ಜನ್ಮೇಜಯ ಇರತಕ್ಕಂಥವ್ರು ಆ ಪಾಣಿಪಟ್ನ ತೋರಿಸಿರೋದು. ಲಿಂಗು ಮಾತ್ರ ಸ್ವಯಂ ಉದ್ಭವ, ಯಾರೂ ಪ್ರತಿಷ್ಠಾಪನೆ ಮಾಡಿಸಿಲ್ಲ. ಇತ್ತೀಚೆಗೆ ಇದರ ಕೆಂಪೇಗೌಡರ ಕಟ್ಟಡ. ಕಂಬ ಇದ್ದ ದೇವಸ್ಥಾನ ಕಟ್ಟಬಾರ್ದು ಅಂತ ഇവിടെ ಕಂಚಿಗೆ ಕಂಬ ಮಾಡಿಟ್ಟಿದ್ದಾರೆ. ಬಂಡೆಗೂ ಕಂಬಕ್ಕೂ ಯಾರಿಗೂ ಸಪೋರ್ಟು ಇಲ್ಲ. ಬೆಂಗಳೂರು ಗವಿಗಂಗಾಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಮತ್ತು ಇಲ್ಲಿಗೂ ಮುಕ್ತವಾಗಿ ಕೆಂಪೇಗೌಡರು ಹೋಗಿ ಬಂದು ಮಾಡ್ತಾ ಇರುತ್ತೆ. ಕೆಂಪೇಗೌಡ ಸುರಂಗ ಮಾರ್ಗ ಇದೆ ಮತ್ತು ಕೆಂಪೇಗೌಡರಿಗೆ ಕನಸಾಗದಂತೆ ಇಂಥ ಜಾಗದಲ್ಲಿ ನಾನು ಉದ್ಭವ ಆಗಿದ್ದೀನಿ. ಇದೇ ಬೆಟ್ಟದಲ್ಲಿ ನನಗೆ 7 ಕೊಪ್ಪರಿಗೆ ಒಂದು ಸಿಗುತ್ತೆ, ಅದು ತಗೊಂಡು ಗುಡಿ ಗೋಪುರಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡುವಂಥ ಹಾಗೆ ಕನಸಾಗತ್ತಂತೆ. ಯಥಾ ಪ್ರಕಾರ ಅವ್ರು ಬಂದು ಈ ದೇವಸ್ಥಾನದಲ್ಲಿ ನೋಡುವಾಗ ಈ ಗಿಡ ಮರ ಎಲ್ಲ ಬೆಳೆದಿತ್ತಂತೆ. ಆ ಬಂಡೆ ಒಳಗೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋಷ್ಟಕ್ಕೆ ಇದೇ ಬೆಟ್ಟದಲ್ಲಿ ಹೋಗ್ಬೇಕಾದ್ರೆ 7 ಕೊಪ್ಪರಿಗೆ ಹೊಂದಿಸಿರುತ್ತೆ. ಆ ಹೊಣ್ಣನ್ನು ತೊಗೊಂಬಂದು ಈ ಸುತ್ತಮುತ್ತ ದೇವಸ್ಥಾನಗಳು ಮತ್ತು ಈ ಮೇಲೆ ಮೆಟ್ಲುಗಳು ಹತ್ತಿರ ಅದು ಕಲ್ಯಾಣಿ ಇದೆಲ್ಲ ಕೆಂಪೇಗೌಡ ಜೀರ್ಣೋದ್ಧಾರ ಆಯಿತು ಅಂತ ಹೇಳ್ತಾರೆ.
ಇನ್ನೊಂದು ವಿಶೇಷತೆ ಏನಂದರೆ ಇದು ಸ್ವಯಂ ಉದ್ಭವ ಮೂರ್ತಿ. ಹಾಗಾಗಿ ಸ್ವಾಮಿ ತಲೆ ಮೇಲೆ ತುಪ್ಪವನ್ನು ಹಾಕಿದ್ರೆ ಬೆಣ್ಣೆ ಆಗುತ್ತೆ. ಇಲ್ಲಿದೆ ಅಂತಾರ ತುಪ್ಪ, ಸ್ವತಃ ನೀವು ಮನೆಯಲ್ಲಿ ತುಪ್ಪವನ್ನು ತೊಗೊಂಡ್ಕೊಟ್ರು ಬೆಣ್ಣೆ ಆಗುತ್ತೆ. ಆ ಬೆಣ್ಣೆ ಪ್ರಸಾದನ ಕಣ್ಣಿಗೆ ಕಾಡಿಗೆ ಹಚ್ತಾರಲ್ಲ, ಅದಕ್ಕೆ ಕಣ್ಣಿಗೆ ಹಚ್ಕೊಂಡು ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ಕಣ್ಣಲ್ಲಿ ಶರೀರದಲ್ಲಿ ಯಾವುದೇ ರೀತಿಯ ಗ್ರಹ ದೋಷಗಳಿದ್ದರೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಪ್ರತಿ ಜನವರಿ 14 ಮಕರ ಸಂಕ್ರಾಂತಿ ಉತ್ತರಾಯಣ ಪುಣ್ಯಕಾಲ ಹುಟ್ಟೋ ಟೈಮಲ್ಲಿ ಇಲ್ಲಿ ಗಿರಿಜಾ ಕಲ್ಯಾಣ ಆಗುತ್ತೆ ಸ್ವಾಮಿಗೆ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಪಾರ್ವತಿಗೆ. ಅದು ಪ್ರತಿ ವರ್ಷ 14ನೇ ತಾರೀಕು ಜನವರಿಯಲ್ಲಿ ಗಂಗೋತ್ಪತ್ತಿ ಆಗುತ್ತೆ. ಮೇಲೆ ಗಂಗಾ ಜಲ ಉಕ್ಕುತ್ತೆ ಬಂಡೆ ಒಳಗಡೆ. ಆ ಬಂಡೆ ಗಂಗಾನ ತೊಗೊಂಬಂದು ಸ್ವಾಮಿಗೆ ಮತ್ತು ಅಮ್ಮನವರಿಗೆ ಗಿರಿಜಾ ಕಲ್ಯಾಣ ಮಾಡೋದು. ಅದು ವಿಶೇಷವಾಗಿ ಜಾತ್ರಾ ಮಹೋತ್ಸವ. ಅದು ಪ್ರತಿ ವರ್ಷ ಜನವರಿ 14ನೇ ತಾರೀಕು ನಡೆಯುತ್ತೆ. ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ರಾಜು ದೀಕ್ಷಿತ್ ಅವರು ಈ ದೇವಸ್ಥಾನದ ಬಗ್ಗೆ ಮಾಹಿತಿನ ನಮಗೆ ಹೇಳಿಕೊಟ್ರು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಈ ದೇವಸ್ಥಾನದ್ದು ಪ್ರತಿ ವರ್ಷ ಸಂಕ್ರಾಂತಿಗೆ ಗಂಗಾಧರೇಶ್ವರ ಸ್ವಾಮಿ ಮತ್ತು ಹೊನ್ನಮ್ಮ ದೇವಿಗೆ ಇಲ್ಲಿ ವಿವಾಹ ಮಹೋತ್ಸವವನ್ನು ನೆರವೇರಿಸಲಾಗ್ತದೆ. ಆ ವಿವಾಹ ಸಂದರ್ಭದೊಳಗಡೆ ಒಂದು ವಿಶೇಷತೆಯನ್ನು ಇಲ್ಲಿ ಪ್ರತಿ ವರ್ಷ ನಡೆಸ್ಕೊಂಡು ಹೋಗ್ತಾರೆ. ಏನಪ್ಪ ಅಂತಂದ್ರೆ, ಈ ಬೆಟ್ಟದ ಮೇಲೆ ಒಂದು ಗಂಗಾ ಸ್ತಂಭ ಅಂತದ. ಆ ಗಂಗಾ ಸ್ತಂಭದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಗಂಗೆಯನ್ನು, ಜಲವನ್ನು ತಂದು ಈ ಗಂಗಾಧರೇಶ್ವರ ಮತ್ತು ಹೊನ್ನಮ್ಮ ದೇವಿದು ಏನು ವಿವಾಹ ಮಹೋತ್ಸವ ಮಾಡ್ತಾರಲ್ರಿ ಸಂಕ್ರಾಂತಿ ಸಮಯದಲ್ಲಿ, ಅವಾಗ ಆ ಗಂಗಾ ಜಲವನ್ನು ಇಲ್ಲಿ ಆ ವಿವಾಹ ಮಹೋತ್ಸವದಲ್ಲಿ ಉಪಯೋಗ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಆ ಗಂಗಾ ಸ್ತಂಭ ಎಲ್ಲೈತಿ? ಮ್ಯಾಲ ಬೆಟ್ಟದೊಳಗದ. ಹಂಗಿದ್ರೆ ಬಡ ಬಡ ಬೆಟ್ಟಕ್ಕತ್ತೂ ಆ ಗಂಗಾ ಸ್ತಂಭ ಎಲ್ಲದ ನೋಡೋಣ ಅಂತ ಬರ್ರಿ. ಹಂಗಿದ್ರೆ ಚಲೋ. I feel like I'm losing my mind. Is everybody in the world blind? Please ಇನ್ನೂ ಬಗ್ಬೇಕು ಇಷ್ಟು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಓಕೆ, ಮರಿಬಾರ್ದು ಪ್ಲೀಸ್. ಗುಡ್ಡ ಪೂರ್ತಿ ತೋರಿಸಿ ನಡ್ರಿ ಬರ್ರಿ. I feel like I'm losing my mind. Is everybody in the world blind? Please, Lord, give me a sign, a sign. I feel like I'm losing my mind. Is everybody in the world blind? Please, Lord, give me a sign, a sign. I wanna be the greatest. Everybody on the fake shit. I look around and feel like everybody is the fakest. I make this every day and I'm impatient, hoping one day I blow up from the basement. Statement, the top is so vacant. I don't hear shit that I think is amazing. Waiting